ಚನ್ನಬಸವ ಮಾತಾಡಿ. ಅಧ್ಯಕ್ಷರೇ, ಹೊರಗೆ ಹೋಗ್ತಿದ್ರು ಹೋಗ್ರಿ ಅಂತ ಅನಬಾರದು. ಸಮಾಧಾನ ಆಯ್ತು ಚನ್ನಬಸವ ಮಾನ್ಯ ಅಧ್ಯಕ್ಷರೇ, ಆಯ್ತಾ ಕೂತ್ಕೊಳ್ಳಿ. ಆಯ್ತು ಬೇಡ ಮಾನ್ಯ ಮಂತ್ರಿಗಳು ಮಾಡ್ತೀನಿ, ಮಾನ್ಯ ಕಾನೂನು ಸಚಿವರಿಗೆ ಹೇಳ್ತೀನಿ. ಏನ್ ಮಾತಾಡ್ತಾ ಇದೀವಿ ಮಾನ್ಯ ಅಧ್ಯಕ್ಷರೇ, ಸರ್ ಅದು ಮಾತಾಡಿದ್ದು ಸರಿ ಇತ್ತು ನೀವು. ಆದ್ರೆ ಈಗ ಅದಾದ್ಮೇಲೆ ಈಗೇನ್ ಮಾತಾಡಕ್ಕೆ ದಯಮಾಡಿ ಧಾರ್ಮಿಕ ಕ್ಷೇತ್ರದಾಗ ಆಗ್ತಕ್ಕಂಥ ಹೇಳ್ತಾ ಇದ್ದೀನಿ. ಈ ಸದನದಲ್ಲಿ ಶ್ರೇಷ್ಠ ಸಂಸದೀಯ ಪಟು ಆಗಬೇಕಾದವ್ರು ನೀವೆಲ್ಲ. ಆದ್ರಿಂದ ನಿಯಮಗಳನ್ನು ನೋಡ್ಬೇಕು, ನಮ್ಮ ಟ್ರೆಡಿಷನ್ ನೋಡ್ಬೇಕು, ತಾಳ್ಮೆ ಇರಬೇಕು. ಅಧ್ಯಕ್ಷರೇ, ಈಗ ಅವರು ಮೊದಲ ಬಾರಿಗೆ ಬಂದಾರೆ. ಆಯ್ತು ಸರಿ, ಮೊದಲ ಬಾರಿಗೆ ನಾನು ಹೇಳುವಂತದ್ದು ಏನಿದೆ, ನೀವೇನ ಎತ್ತಿನ ಗಾಣಕ್ಕೆ ಇದು ನೋಡಿ, ನಮ್ಗೆ ಇದು ಇನ್ನು 4 ಬಿಲ್ ಇದೆ. ಎತ್ತಲ್ಲ ಅವ್ರಿಗೆ ಅರ್ಥ ಮಾಡಿಕೊಳ್ಳಿ. ಇಲ್ಲಿಗ ಇನ್ನು 4 ಬಿಲ್ ಇದೆ. ನಾವು ಉಪಯೋಗ ಮಾಡ್ತೀವಿ. ನಾನು ಹೇಳ್ದು ಕೇಳಿ. ಮೇಲಿಂದ ಹೆಂಗ್ ಮಾತಾಡ್ಬೇಕು, ತಾವು ಟೆಂಪರ್ ಆಗ್ಬೇಡ್ರಿ. ಆಗೆಲ್ಲ ನಾನು ಬಾಳ ಆರಾಮಾಗಿದ್ದೇನೆ. ಹೂ ಸ್ಪೀಕ್ಸ್ ಲೆಕ್ಸ್, ಹೂ ಈಸ್ ಸ್ಪೀಕ್ ಲೆಕ್ಸ್ ಅಂದ್ರೆ ಯಾರು ಕಡಿಮೆ ಮಾತಾಡ್ತಾರೆ ಅವ್ರ ಸ್ಪೀಕರ್. ಸರಿ, ಈಗ ನೀವು ಪ್ರತಿಯೊಂದಕ್ಕ ಓಕೆ ಮುಗಿಸಿ ಅನ್ಕೋತ ಕೂತ್ರೆ ನಮ್ಮಲ್ಲಿ ಏನು ಹೇಳ್ಬೇಕಾಗಿರ್ತವಲ್ಲ ಆ ಭಾವನೆಗಳಿಗೆ ಈಗ ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ, ಇನ್ನು 4 ಬಿಲ್ ಬರ್ಲಿಕ್ಕಿದೆ. ಇದನ್ನ 4-5 ಜನ ಮಾತಾಡಿದ್ದಾರೆ. ಈಗಾಗಲೇ ಒಂದು ಬಿಲ್ಲಿಗೆ ಇಷ್ಟು ಜನ ಕೂಡ ಮಾತಾಡಿದ ಅಂತ ಎಲ್ಲಿ ಇರುವುದಿಲ್ಲ. 2-3 ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ. ಅದು ಕೂಡ ಫಸ್ಟ್ ಟೈಮ್ ಇರಲಿ, ಇನ್ನೊಬ್ರು ಇರ್ಲಿ ಅಂತೇಳಿ ನಾವು ಇವತ್ತು ಮಾತಾಡೋ ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ. ಕೂತ್ಕೊಳ್ಳಿ. ನೀವು ಹೆಚ್ಚು ಸಮಯ ಕೊಟ್ಬಿಡ್ತೀರಾ, ಟೈಮ್ ಲಿಮಿಟ್ ಮಾಡಿ ಸರ್. ಒಬ್ಬ ಸದಸ್ಯನಿಗೆ 2 ನಿಮಿಷ ಮುಗಿಸೋದು ಹೇಳಿ. ನೀವು ಪಾರ್ಲಿಮೆಂಟ್ ಸರ್, ನೀವು ಪಾರ್ಲಿಮೆಂಟ್ ತೆಗೆದು ನೋಡಿ, 2 ನಿಮಿಷ ಕ್ಲೋಸ್. ನೀವು ತುಂಬಾ ಬೇಕಾದವರಿಗೆ 1 ಗಂಟೆ ಕ್ವಶನ್ ಅವರ್. ನಿಮ್ದು ತಪ್ಪು ಸರ್, ಅದು ನಿಮ್ಮ ತಪ್ಪಿದು. ಆಯ್ತು ಬಿಡಿ, ಸರಿಪಡಿಸಿ. ಅದು ವಿಷಯ ಟೈಮ್ ಇಲ್ಲ. ಕೂತ್ಕೊಳ್ಳಿ. ಚನ್ನಬಸವ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ನಾನು ಬಾಲ ಎಲ್ಲರಿಗೂ ಸಹ ಹೇಳುವುದಿಷ್ಟೇ. ಯಾಕಂದ್ರೆ ಈಗಾಗಲೇ ನಿಮ್ಗೆ ಆ ಬಿಲ್ ದೇಶದಲ್ಲಿ ಚನ್ನಬಸವ ಅವರೇ, ಬಿಲ್ ಬೇಕಾ ಬೇಡವಾ, ಬೇಡದಿದೆ ಹೇಗೆ ಅಂತ ಅದನ್ನ ಸೀಮಿತ ನೀವು ಯಾಕೆ ನಿಲ್ತೀರಿ? ನೀವೆಲ್ಲ ಯಾಕೆ ನಿಲ್ತೀರಿ? ಅಧ್ಯಕ್ಷರೇ, ತಮ್ಮ ಬಗ್ಗೆ ಅಪಾರ ಗೌರವ ಇದೆ, ಎಲ್ಲರಿಗೂ ಗೌರವ ಇದೆ. ಮಾತಾಡ್ತಾರೆ ಅಲ್ಲ, ಬೇಗ ಸತ್ಯಕ್ಕೆ ಬಂದು ಮಾತಾಡಿ. ನಾನು ಎಲ್ಲ ಸದಸ್ಯರು ನೇಮರಾಜ್ ಚನ್ನಬಸವ, ನಾನೆಲ್ಲರಿಗೆ ಮತ್ತೆ ಹೇಳುದಿಷ್ಟೇ, ಬಿಲ್ಲಿಗೆ ಸಂಬಂಧಪಟ್ಟಾಗೆ 1 ನಿಮಿಷ ಬಿಲ್ಲಿಗೆ ಸಂಬಂಧಪಟ್ಟಾಗಿ ಮಾತಾಡಿ. ಒಂದು ವಿಚಾರ ನಮಗೆ ಹೇಳಲಿಕ್ಕೆ ಭಾಳಷ್ಟು ಇರ್ಬೋದು, ಇಲ್ಲ ಅಂತ ಅಲ್ಲ. ಆದರೆ ಇಲ್ಲಿ ಸಮಯಬಾದ ವಿಚಾರ ಇದೆ. ನಾನೀಗ ಸುರೇಶ್ ಅವ್ರು ಮಾತಾಡಿ ಹೇಳಿದೆ, ನಿಮಗೆ ಬಿಲ್ಲು ಬೇಕಾ ಬೇಡವಾ, ಯಾಕೆ ಬೇಡ, ಪೂಂಜವ್ರು ಮಾತಾಡಿದ್ರು. ಆಗ ಯಾರಾದರೂ ಕೂಡ ಆ ಲಿಮಿಟೆಡ್ ಆಗಿದೆ. ನಮಗೆ ಹೇಳಲಿಕ್ಕೆ ಭಾಳಷ್ಟು ಉದಾಹರಣೆ ಕೊಡಲಿಕ್ಕಿದೆ. ಅದು ಎಲ್ಲಿ ಎಲ್ಲ ಕೂತ್ಕೊಳ್ಲಿಕ್ಕೆ ಆಗ್ತದ? ಯಾಕೆ ಬೇಕು ಬೇಡ, ಏನು ಆ ಪಾಯಿಂಟ್ ಏನು ಮಿಸ್ಟೇಕ್ ಇದೆ. ಪ್ರತಿಪಕ್ಷ ನಾಯಕರು ಮಾತಾಡಿದ್ರು, ಇನ್ನೊಬ್ಬರು ಎಷ್ಟೊತ್ತು ಮಾತಾಡಿದ್ರು. ಏನು ಬೇಕು ಅಷ್ಟಕ್ಕೆ ಸೀಮಿತವಾಗಿರಿ, ಆ ಕೆಲಸ ಮಾಡಿ. ಇಲ್ಲ ಮಾನ್ಯ ಅಧ್ಯಕ್ಷರೇ,